ಹಾಯ್ ಫ್ರೆಂಡ್ಸ್, ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನಿವತ್ತು ಎಗ್ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಒಂದು ಸಾರಿ ನೀವು ಮಕ್ಕಳಿಗೆ ಮಾಡಿಕೊಡಿ, ಮಕ್ಕಳು ಮತ್ತೆ ಮತ್ತೆ ಬೇಕು ಅಂತ ಹೇಳ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಎಗ್ಗಿಂದ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ, ನುಗ್ಗೆ ಸೊಪ್ಪಿಂದ ಕ್ಯಾಲ್ಶಿಯಮ್ಮು, ಐರನ್ ಕಂಟೆಂಟ್ ಸಿಗುತ್ತೆ. ಇದರಿಂದ ನೀವು ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಬೋದು. ಕೊನೆ ಪಕ್ಷ ತಿಂಗಳಿಗೆ ಒಂದು ಸರಿನಾರು ಮಾಡಿ ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಒಂದು ಕಟ್ಟು ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ಆ ಸೊಪ್ಪನ್ನ ನೀಟಾಗಿ ಹೆಚ್ಚಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಎಸ್ಲು ಕರಿಬೇವನ್ನು ತೊಗೊಂಡಿದ್ದೀನಿ. 4 ರಿಂದ 5 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಗಾತ್ರದ ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ. ಇದಕ್ಕೆ ಮತ್ತು 4 ಮೊಟ್ಟೆನ ಬಳಸ್ತೀನಿ. 4 ಮೊಟ್ಟೆ ಆದಮೇಲೆ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ನಾನು. ಇದಿಷ್ಟನ್ನು ಬಳಸ್ಕೊಂಡು ನಾವು ಹೇಗೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ. ಬನ್ನಿ ಮಾಡೋಣ. ಪಾತ್ರೆಗೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಅದಾದಮೇಲೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆನ ಹಾಕ್ಕೊತೀನಿ. ಅದು ನೋಡಿ ಚಟಪಟ ಅಂತ ಸಿಡಿತಾ ಇದೆ. ಆ ರೀತಿ ಆದಮೇಲೆ ಒಂದು 1/4 ಸ್ಪೂನಷ್ಟು ಜೀರಿಗೆನ ತೊಗೊತೀನಿ. ಜೀರಿಗೆನ ಹಾಕ್ತೀನಿ ನೋಡಿ. ಜೀರಿಗೆ ಚೆನ್ನಾಗಿ ಕಾದ್ಮೇಲೆ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ಕಾದ್ಮೇಲೆ 2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಈಗ ಹಾಕ್ತೀನಿ. ನಾನು ಎಣ್ಣೆಗೆ ಫಸ್ಟಿಗೆ ಹಾಕೋಲ್ಲ, ಯಾಕಂತ ಹೇಳಿದ್ರೆ ನಮಗೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗಬೇಕು, ಆ ಫ್ಲೇವರ್ ಸಿಗಬೇಕು. ಅದಕ್ಕೋಸ್ಕರ ಇವಾಗ ಹಾಕ್ಕೊತೀನಿ. 3 ಮೆಣಸಿನಕಾಯಿನ ಹೆಚ್ಚಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಬಳಸ್ಕೊತೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊತೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅದು ಟೊಮೊಟೊದ ಹಸಿ ಸ್ಮೆಲ್ ಹೋಗಬೇಕು. ಅದಕ್ಕೋಸ್ಕರ 5 ನಿಮಿಷ ಅದನ್ನು ಮುಚ್ಚಿ ಇಡ್ತೀನಿ. ಚೆನ್ನಾಗಿ ಲೈಟ್ ಫ್ಲೇಮಲ್ಲಿ ಮುಚ್ಚಿ ಇಡ್ತೀನಿ. 5 ನಿಮಿಷ ಆಯಿತು. ಆಮೇಲೆ ನೋಡಿ, ನೀಟಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ನೀವು ಇವಾಗ ಆ ಸೊಪ್ಪನ್ನು ಹಾಕ್ಕೊಳ್ಳಿ. ಸೊಪ್ಪನ್ನು ಹಾಕಿ ಆದಮೇಲೆ ಅದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ. ಆ ಸೊಪ್ಪು ಹಾಗೆ ನೀರು ಬಿಡತ್ತೆ. ಅದಕ್ಕೋಸ್ಕರ ನೀರೆಲ್ಲ ಏನು ಬಳಸೋಕ್ಕೆ ಹೋಗಬೇಡಿ. ಸೊ ಅದನ್ನು ಒಂದು 10 ನಿಮಿಷ ಹಾಗೇ ಮುಚ್ಚಿಟ್ಬಿಡಿ. ನೀವು ಇವಾಗ ತಿರ್ಸೋಕೆ ಹೋದರೆ ಆ ಸೊಪ್ಪೆಲ್ಲ ಚೆಲ್ಲೋದು ಅವೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಹಾಗೇ ಮುಚ್ಚಿಟ್ಬಿಡಿ. ನೋಡಿ, ಇವಾಗ 10 ನಿಮಿಷ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ನೀವು ಮುಚ್ಚಳ ತೆಗೆದ ತಕ್ಷಣ ನೋಡ್ತಾ ಇದ್ದೀರಲ್ಲ, ಸೊಪ್ಪೆಲ್ಲ ನೀಟಾಗಿ ಬಾಯ್ಲ್ಡ್ ಆಗಿದೆ. ಸೊ ನೀವು ಹಾಕ್ಬೇಕಾದ್ರೆ ಫುಲ್ ಇತ್ತು, ಇವಾಗ ಒಂದು ಅರ್ಧಕ್ಕಿಂತನೂ ಕಡಿಮೆನೇ ಆಗಿದೆ. ಇವಾಗ ಅದನ್ನು ತಿರ್ಸ್ಕೊಳ್ಳಿ. ಚೆನ್ನಾಗಿ ತಿರ್ಸಿ ನೀವು ಹಾಕಿರೋ ಈರುಳ್ಳಿ, ಟೊಮೊಟೊ ಇವೆಲ್ಲ ಉಪ್ಪು ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆದಮೇಲೆ ಚೆನ್ನಾಗಿ ತಿರ್ಸ್ಕೊಬೇಕು. ನೀವು ಫ್ರೈ ಆಗಬೇಕದು. ಈಗ ಮೊಟ್ಟೆನ ಹಾಕ್ಬೇಕು. ನಾವು ಮೊಟ್ಟೆ ಹಾಕಬೇಕು ಅನ್ನೋಂಗಿದ್ರೆ ನೀವಿಲ್ಲ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ 4 ಮೊಟ್ಟೆನ ಹಾಕಿ ಚೆನ್ನಾಗಿ ತಿರ್ಸಿ ಹಾಕಿದ್ರೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರಲ್ಲೇ ಮಧ್ಯೆ ಜಾಗ ಮಾಡ್ಕೊಳ್ಳಿ. ಜಾಗ ಮಾಡ್ಕೊಂಡು ಆ ಮೊಟ್ಟೆನ ಒಡೆದಾಕಿ 4 ಮೊಟ್ಟೆನ ಹಾಕ್ತಾಯಿದ್ದೀನಿ ನಾನು. 4 ಮೊಟ್ಟೆ ನೀಟಾಗಿ ಒಡೆದು ಹಾಕಿ ಆಮೇಲೆ ಚೆನ್ನಾಗಿ ತಿರ್ಸಿ. ಅದು ನೀಟಾಗಿ ಆ ಲಿಕ್ವಿಡ್ ಎಲ್ಲ ಮಿಕ್ಸ್ ಆಗಬೇಕು. ನೀವು ಅದನ್ನು ಸೊಪ್ಪಿನ ಜೊತೆ ತಿರ್ಸ್ಬೇಡಿ ಇವಾಗ, ಯಾಕಂತ ಹೇಳಿದ್ರೆ ಅದು ನೀವು ಸೊಪ್ಪಿಗೆಲ್ಲ ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಆಮೇಲೆ ಅದು ಹಸಿ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಮಧ್ಯ ಅಷ್ಟೇ ತಿರ್ಸಿ. ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕಿ. ಅರಿಶಿಣ ಪೌಡ್ರ್ ಹಾಕಿ ಸೊಪ್ಪಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಅರಿಶಿಣ ಪೌಡ್ರ್ ಹಾಕಿದ ಮೇಲೆ ಇವಾಗ ಏನು ಮಾಡಿ, ಒಂದು 5 ನಿಮಿಷ ಅದನ್ನು ಮುಚ್ಚಿಡಿ. ಯಾಕಂದರೆ ಸೊಪ್ಪು ಬೆಂದಿರುತ್ತೆ, ಮೊಟ್ಟೆ ಬೆಂದಿರಲ್ಲ. ಇವಾಗ ಮೊಟ್ಟೆನ ನಾವು ಬೇಯಿಸಬೇಕು. ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ. 5 ನಿಮಿಷ ಆಯ್ತು. ಇವಾಗ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷ ಇಡಬೇಕಾದ್ರೆ ಲೈಟ್ ಫ್ಲೇಮಲ್ಲಿ ಇಡಬೇಕು. ಯಾಕಂತ ಹೇಳಿದ್ರೆ ಮೊಟ್ಟೆ ಬೇಗ ಅಡಿ ಹಿಡಿಯುತ್ತೆ. ಅದಕ್ಕೋಸ್ಕರ ಲೈಟ್ ಫ್ಲೇಮಲ್ಲಿ ಇಡಿ. ನೋಡಿ, ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ನೋಡಿ, ಘಮ 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 ಅಂತಿದೆ.
ಇದಕ್ಕೆ ಬೇರೆ ಏನೂ ಹಾಕೋದು ಬೇಡ. ಈ ಥರ ಮಾಡಿ ಒಂದು ಸಾರಿ ನೀವು ಮಕ್ಕಳಿಗೆ ಕೊಟ್ಟು ನೋಡಿ, ಮತ್ತೆ ಮತ್ತೆ ಇದು ಬೇಕು ಅಂತಲೇ ಹೇಳ್ತಾರೆ. ಅಷ್ಟು ಟೇಸ್ಟಿಯಾಗಿದೆ. ಇದಕ್ಕೆ ಒಂದು ಅರ್ಧ ಲಿಂಬು ತೊಗೊಂಡು ಹಿಂಡ್ತಾ ಇದ್ದೀನಿ. ನೀವು ಲಿಂಬು ಆಪ್ಷನಲ್ಲು, ಬೇಕಾದ್ರೆ ಹಾಕೊಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಬೇರೆ ಯಾವುದೇ ಮಸಾಲ ಪದಾರ್ಥಗಳನ್ನು ಇದಕ್ಕೆ ಬಳಸೋದು ಬೇಡ. ಇಷ್ಟೇ ಮಾಡಿಕೊಡಿ ಸಾಕು ಮಕ್ಕಳಿಗೆ. ನೋಡಿ ಘಮ 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 ಅಂತ ಇದೆ. ಲೈಟ್ ಈಗ ಲಾಸ್ಟಿಗೆ ತುರಿದಿರೋ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಈ ಕೊಬ್ಬರಿ ನಮ್ಗೆ ತಿನ್ನಬೇಕಾದ್ರೆ ಲಾಸ್ಟಿಗೆ ಸಿಗಬೇಕು ಬಾಯಿಗೆ, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಜಸ್ಟ್ ಒಂದು ಮಿಕ್ಸ್ ಮಾಡಿ ಸಾಕು. ಇವಾಗ ನೋಡಿ ರೆಡಿ ಆಯಿತು. ನಾನು ಹಾಗೆ ನಿಮಗೆ ತೋರಿಸ್ತೇನೆ. ಒಂಚೂರು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ ನೋಡಿ. ಇಷ್ಟು ಮಾಡಿಕೊಡಿ. ನನ್ನ ಮಗನಿಗೆ ಈ ಥರ ಮಾಡಿಕೊಟ್ರೆ ಒಂದೊಂದು ಬೌಲ್ ತಿಂತಾನೆ. ಬರೀ ಸೊಪ್ಪು ತೊಗೊಂಡೋಗಿ ಕೊಟ್ಟರೆ ತಿನ್ನೋದೇ ಇಲ್ಲ ಅವನು. ಈ ಥರ ಮಾಡಿಕೊಟ್ರೆ ಒಂದು ಬೌಲ್ ಅಷ್ಟು ತಿಂತಾನೆ ಅವನು, ನಮ್ಮಷ್ಟೇ ತಿಂತಾನೆ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಈರುಳ್ಳಿ, ಸೊಪ್ಪು, ಮೊಟ್ಟೆ, ಕಾಯಿ ಇವೆಲ್ಲ ಮಿಕ್ಸಾಗಿ ಫ್ಲೇವರ್ ನಮ್ಮ ಬಾಯಿಗೆ ಟೇಸ್ಟ್ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂದೆ ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಬೇಗ ತಲುಪಬೇಕಂತ ಹೇಳಿದ್ರೆ ಪಕ್ಕದಲ್ಲೇ ನೋಟಿಫಿಕೇಷನ್ ಬೆಲ್ ಇದೆ, ಅದನ್ನು ಆಲ್ಗೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.